ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರೋಗ್ರಾಮ್ ಬಂದು ಮೆಹಂದಿ ಶಾಸ್ತ್ರ ಅದಕ್ಕೆಲ್ಲ ರೆಡಿ ಮಾಡ್ತಿದ್ರು. ಪಾಯಸಕ್ಕೆ ಕಾಫಿ ಟೀಗೆ ಹಾಲ್ ತಂದ್ಕೊಟ್ಟು ನಾವು ಹೊರಟಿದ್ದೆ ಮಲ್ಲೇಶ್ವರಂ ಕಡೆಗೆ. ಬೆಳಗಿನ ಯಾವ್ದೋ ಆಲ್ಬಮ್ಗೆ ಶೂಟಿಂಗ್ ಬೇರೆ ಮಾಡ್ತಿದ್ರು. ನಾವು ನಮ್ ಕೆಲಸ ನೋಡ್ಕೊಂಡು ಹಾರನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಇವ್ರ ಶೂಟಿಂಗ್ ಇನ್ನು ಮುಗ್ದಿರಲ್ಲ, ಟೇಕ್ ಮೇಲೆ ಟೇಕ್ ಮಾಡ್ತಾನೆ ಇದ್ರು. ನಾವು ಎಕ್ಸಾಮ್ ಇದ್ರೆ ಬುಕ್ ಇಟ್ಕೊಂಡು ಓದ್ತಿರಲಿಲ್ಲ. ಇವ್ನು ಯಾರ ಗಾಡಿ ಮೇಲೆ ಬೇರೆ ಕುತ್ಕೋ ಹೋಗ್ತಾನೆ. ನೀವ್ ಯಾವ ತರ ಓದ್ತಿದ್ರಿ ಅಂತ ಕಮೆಂಟ್ ಮಾಡಿ. ಬರ್ತಾ ಸಿಗ್ನಲ್ ಒಂದು ಒಳ್ಳೆ ಆಂಟಿ ಕಾರ್ ಸಿಕ್ತು. ಅಲ್ಲಿಂದ ಸೀದಾ ಯಶವಂತಪುರ ಡ್ರಾಪ್ ಹಾಕ್ಸ್ಕೊಂಡು ಬಸ್ ಹತ್ಕೊಂಡು ಹೊರಟಿದೆ ಇರಿಸೇವೆ ಕಡೆಗೆ. ಏನಪ್ಪಾ ನಮ್ ಬೆಂಗಳೂರು ಹಿಂಗ ಆಗೋಯ್ತಲ್ಲ, ನಾನು ಸಿಗ್ನಲ್ ದಾಟಕ್ಕೆ 2-3 ಸತಿ ನಿಂತ್ಕೊಂಡ್ರೆ ಹೆಂಗೆ. ಅಲ್ಲಿಂದ ಇರಿಸೇವೆ ಇಳಿದು ಸಂದೀಪ್ ಅವರು ಬಂದ್ರು ಪಿಕ್ ಮಾಡಕ್ಕೆ. ಅಲ್ಲಿಂದ ನಾವು ಹೊರಟಿದ್ದೆ ಸೀದಾ ಬಾಳ್ಗಂಜಲ್ಲಿರುವ ಹೊನ್ನಮ್ಮ ದೇವಿ ದೇವಸ್ಥಾನಕ್ಕೆ. ಹಬ್ಬದಲ್ಲಿ ಈ ಸಲ ಏನಪ್ಪ ಸ್ಪೆಷಲ್ ಅಂತಂದ್ರೆ ಸಂದೀಪ್ ಅವ್ರ ಜೊತೆ ಎತ್ಕಟ್ತಿದ್ದಾರೆ. ಇಲ್ಲಿ ಈ ಸಲ ಪ್ರಥಮ ಬಾರಿಗೆ ಪ್ರದರ್ಶನ ಮಾಡ್ತಿರೋ ಜನಕ್ಕೆ ಅರಿವಾಗಿ ಸ್ವಲ್ಪ ಹಳ್ಳಿಕರ್ ಉಳಿಸ್ಲಿ ಬೆಳೆಸ್ಲಿ ಅಂತ ಈ ಎತ್ಕಳಗಳ ಒಂದ್ ಕಡೆಯಿಂದ ಬೆಳ್ಳಿ ಕಳ್ಸಾಕಿ ಹಾರ ಹೂವಾಕ್ ರೆಡಿ ಮಾಡಿ ಹಾಗೆ ಮೆರವಣಿಗೆ ಮಾಡ್ಕೊಂಡು ದೇವಸ್ಥಾನ ಒಳಗಡೆ ಬಂದು ದೇವಸ್ಥಾನ ಸುತ್ತ 3 ರೌಂಡ್ ಪ್ರದಕ್ಷಿಣೆ ಹಾಕ್ಸಿ ಪೂಜೆ ಮಾಡಿಸಿ ಕರ್ಕೊಂಡ್ ಗೊಂತು ಕಟ್ಟಾಕಿ ನಾವೊಂಚೂರು ಊಟ ಮಾಡ್ಕೊಂಡು ಆಮೇಲೆ ಸಂದೀಪ್ ಅವ್ರನ್ನ ಮಾತಾಡಿಸ್ಕೊಂಡು ದೇವ್ರ ಮೊಳೆ ಆರತಿಗೆ ಎಲ್ಲರೂ ಬೆಲ್ದಾನ ಮಾಡ್ತಿದ್ರು. ಆಮೇಲೆ ಮತ್ತೆ ದೇವಸ್ಥಾನ ಕಡೆ ಬಂದು ದೇವನ ದರ್ಶನ ಮಾಡ್ಕೊಂಡು ಆಮೇಲೆ ಎತ್ಕೊಂಡು ಒಂದೊಂದು ವಾಕಿಂಗ್ ಬಿಟ್ಟು ಹಬ್ಬ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸಂಜೆ ಆಯ್ತು. ನಮ್ಮನೆ ಫಂಕ್ಷನ್ ಒಂದು ತಾರ ಎತ್ಕೊಂಡು ಸೀದಾ ಬೆಂಗಳೂರು ಕಡೆ ಬಂದೆ. ನಮ್ ತಂಗಿದ್ದು ಮೆಹಂದಿ ಶಾಸ್ತ್ರ ನಡೀತಾ ಇತ್ತು. ಇವ್ರು ಒಬ್ಬರೇ ಪಾಪ 25 ಜನ ಮೇಲೆ ಮೆಹಂದಿ ಹಾಕಿದ್ದಾರೆ. ಹೆಣ್ಣು ಮಕ್ಕಳದ್ದು ಗೊತ್ತಲ್ಲ, ಸಡಗರ ಸಂಭ್ರಮ ಇದ್ದೇ ಇತ್ತು. ಈ ಸಡಗರ ಸಂಭ್ರಮ ಎಲ್ಲ ಮುಗಿಸ್ಕೊಂಡು ಮಲಗಿದ್ದಾಯ್ತು.